ಹುನಗುಂದ ನಾಡಿನ ಆರಾಧ್ಯ ದೈವ ಕೂಡಲಸಂಗಮನಾಥನ ದಿವ್ಯ ಸನ್ನಿಧಿಯಲ್ಲಿ ಮಂಗಳವಾರ ದಿನಾಂಕ 5/8/2025ರಂದು ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕರ್ನಾಟಕದ ಜೀವನದಿಗಳಾಗಿ ರೈತರ ಅನ್ನದ ಬಟ್ಟಲು ಎನಿಸಿದ ಕೃಷ್ಣೆ, ಮಲಪ್ರಭೆ ಘಟಪ್ರಭೆಯರ ತ್ರಿವೇಣಿ ಸಂಗಮಕ್ಕೆ ಸಮಾಜ ಸೇವಕರಾದ ಶ್ರೀ ಎಸ್.ಆರ್. ನವಲಿ ಹಿರೇಮಠ ಅವರು ಬಾಗಿನ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಹುನಗುಂದ ಕ್ಷೇತ್ರದ ಅವರ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ನಮ್ಮೆಲ್ಲರ ಅದೃಷ್ಟ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತಿ ಶೀಘ್ರದಲ್ಲಿಯೇ ತುಂಬಿ ಹರಿದು ಎಲ್ಲ ರೈತರ ಮುಖದಲ್ಲಿ ಸಂತಸವನ್ನು ಉಂಟು ಮಾಡಿದಂಥ ಆ ಮಹಾ ಗಂಗಾ ತಾಯಿಗೆ ಎಲ್ಲರ ಪರವಾಗಿ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಈ ಸಲ ಬಾಗಿನ ಅರ್ಪಣೆ ಮಾಡಬೇಕು ಅಂತೇಳಿ ವಿಚಾರ ಬಂದಾಗ ನಾನು ನನ್ನ ಜನ ಮರ್ತ್ಬಿಟ್ಟಾರನೋ ಭಾಳ ಸಾಗೈತಿ, ಬರ್ತಾರೋ ಇಲ್ಲೋ ಅಂತಕ್ಕಂಥ ಸಂಶಯದಲ್ಲಿದ್ದೆ. ಆದರೆ ನಾನು ಒಬ್ಬರಿಗೂ ನಾನು ನೇರವಾಗಿ ಫೋನು ಕೂಡ ಮಾಡಿಲ್ಲ. ಯಾಕಂದ್ರೆ ಯಾರ ಇಲ್ಲಿದ್ದಾಗ ಪವಿತ್ರ ಸ್ಥಾನದಲ್ಲಿ ಯಾರನ್ನಾರ ಕೇಳಿ ನಾನು ನೇರವಾಗಿ ಯಾರಿಗೂ ಒಂದು ಫೋನು ಕೂಡ ಮಾಡಿಲ್ಲ. ಕೇವಲ ನಮ್ಮ ಆಫೀಸಿಂದ ನಮ್ಮ PAಗಳು ಕಾರ್ಯಕ್ರಮ ಇಟ್ಕೊಂಡಾರ ಅಂತೇಳಿ ಒಂದು ವಾಟ್ಸಪ್ ಹಾಕಿ ಮಾಡಿರ್ಬೇಕು ಅಷ್ಟೇ. ಅದನ್ನೇ ನೋಡಿಕೊಂಡು ನೀವೆಲ್ಲ ಇಷ್ಟು ಜನಸಂಖ್ಯೆಯಲ್ಲಿ ಅಪಾರವಾದಂಥ ಬಂಧು ಬಳಗದಿಂದ ಇವತ್ತು ಸಂಗಮನಾಥನ ಸನ್ನಿಧಿಯಲ್ಲಿ ಇವತ್ತು ಬಾಗಿನಕ್ಕೆ ಅರ್ಪಿಸಲಿಕ್ಕೆ ನೀವು ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಂಥ ಎಲ್ಲ ಕಾರ್ಯಕರ್ತರು ನೋಡಿದರೆ ನಾನು ಪುಣ್ಯ ಮಾಡಿದ ಈ ಕ್ಷೇತ್ರದಲ್ಲಿ ಹುಟ್ಟಿದ್ದು ಅಂತ ನನಗೆ. ಮತ್ತೆ ನೀವು ಹುರುಪು ತುಂಬಿದ್ರಿ, ನೀವು ಅಡ್ಡಾಡಕ್ಕಂತೇಳಿ 2 ವರ್ಷ ಆಗೈತಿ, ದಿವಸ ಬರ್ಬೇಕು ನಮ್ಮ ಮನೆಗೆ ಅಂತಕ್ಕಂಥ ಹುರುಪು ನೀವೆಲ್ಲ ತುಂಬಿದಿರಿ ಇವತ್ತು. ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಆ ಸಂಗಮನಾಥ ಶಕ್ತಿ ಕೊಡಲಿ. ಈ ಕ್ಷೇತ್ರಕ್ಕೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ಎಲ್ಲ ಉದ್ಯೋಗದಾತರಿಗೆ, ನೇಕಾರರಿಗೆ, ಇವತ್ತೇನು ಈ ಭಾಗದ ಮನೆಗಳ ಹೊಲಗಳ ಕಳೆದುಕೊಂಡು ಸುಮಾರು 38 ಹಳ್ಳಿಗಳಲ್ಲಿ ಏನು ತೊಂದರೆ ಅನುಭವಿಸ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಆ ಸಂಗಮನಾಥ ಶಕ್ತಿ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಿಂತು ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ನನ್ನ ಕುಟುಂಬ ವರ್ಗಕ್ಕೆ ನಾನು ಯಾವುದೇ ಸಂಪೂರ್ಣ ಕುಟುಂಬವನ್ನು ಹೊರತಿಟ್ಟು ಏನು ಸೇರಿದ ಈ ಕುಟುಂಬದ ಮಗನಾಗಿ ನಿಮ್ಮ ಪ್ರಾಮಾಣಿಕ ಸೇವೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಅವೆಲ್ಲ ಇಟ್ಟಂಥ ಅಭಿಮಾನಕ್ಕೆ ಚಿರುಣಿ ತಾವೆಲ್ಲ ಶಾಂತವಾಗಿರ್ರಿ. ಭಗವಂತದಾನ ಒಳ್ಳೆ ಮಳೆ ಬೆಳೆ ಕೊಟ್ಟಿದ್ದಾನೆ, ಮುಂದಿನ ದಿನಮಾನದಲ್ಲಿ ಒಳ್ಳೆಯದಾಗತ್ತಂಥ ಸಂದರ್ಭದಲ್ಲಿ ಹೇಳಿ
ನಾವೆಲ್ಲರೂ ಬಂದಿದ್ದೀರಿ. ಪ್ರಸಾದ ತೆಗೆದುಕೊಂಡು ಶಾಂತವಾಗಿ ಹೋಗಿರಿ. ಸ್ವಲ್ಪ ದಿವಸ ಈ ಕ್ಷೇತ್ರದಲ್ಲಿ ಶಾಂತವಾಗಿರ್ರಿ, ಸೂಕ್ಷ್ಮವಾಗಿ ಹೇಳಿರಿ, ಶಾಂತವಾಗಿರ್ರಿ. ಮುಂದೆಲ್ಲ ಒಳ್ಳೇದಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು